ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಅತ್ತ ಕಡೆ ತಾಂಡವ್ ಜೈಲಲ್ಲಿ, ಇತ್ತ ಕಡೆ ಶ್ರೇಷ್ಠ ಏನು ಮಾಡಬೇಕು ಅಂತ ಗೊತ್ತಾಗದೆ ಹುಚ್ಚಿ ಆಗಿದ್ರೆ, ಈ ಕಡೆ ಭಾಗ್ಯ ಹತ್ರ ಅದಿ ಮತ್ತೆ ಪ್ರೀತಿ ವಿಶ್ವನ ಹೇಳ್ಕೋತಾ ಇದ್ರೆ ಖಾಲಿ ಆಗ್ತಿದ್ದಾರೆ. ಭಾಗ್ಯ ತನ್ನ ಮಗಳ ಕೈಗೆ ಸಿಕ್ಕಿ ಬಿದ್ದುಬಿಟ್ರ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯಗೆ ನಿಜಕ್ಕೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಕಾಮತ್ ಅವರು ತನ್ನ ಮಗನ ಪ್ರೀತಿ ಯಾರು ಅನ್ನೋ ವಿಷಯ ನಿನಗೆ ಗೊತ್ತಿದ್ರೆ ಹೇಳಮ್ಮ, ನನ್ನ ಮಗನ ಪ್ರೀತಿ ಮಾಡು, ಮದುವೆ ಆಗುವಂಥ ಹುಡುಗಿ ಹತ್ರ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನನ್ನ ಮಗನ ಬದುಕು ಒಂಟಿಯಾಗಿ ಕಳೆಯೋದು ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಇಷ್ಟು ದಿನ ನನ್ನ ಮಗ ಮದುವೆನೇ ಆಗಲ್ಲ ಅಂತಿದ್ದ, ಆದರೆ ಇವತ್ತು ಮತ್ತೊಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಾನೆ. ಖಂಡಿತವಾಗ್ಲೂ ಆ ಹುಡುಗಿ ಒಪ್ಕೊಳ್ತಾ ಇದ್ರೆ ನನ್ನ ಮಗ ಮೊದಲಿನಾಗೆ ಆಗಿಬಿಡ್ಬಹುದು. ಅದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ನಿನಗೆ ಗೊತ್ತಿದ್ರೆ ಹೇಳು ಅಂದಾಗ, ಇಲ್ಲ ನನ್ನ ಹತ್ರ ಕೂಡ ಹೇಳಿಲ್ಲ ಅಂತ ಹೇಳಿ ಭಾಗ್ಯ ಸುಳ್ಳು ಹೇಳಿಬಿಡ್ತಾರೆ. ಕುಸುಮ ಅವರು ಕೂಡ ಅಲ್ಲೇ ಇದ್ದಾರೆ. ನಂತರ ಇಲ್ಲಿ ಕುಸುಮ ಅವರು ಭಾಗ್ಯನ ಹಾಗೆ ಅಬ್ಸರ್ವ್ ಮಾಡ್ತಿದ್ದಾರೆ. ನಂತರ ಇಲ್ಲಿ ಭಾಗ್ಯ ತುಂಬಾ ಕುಸ್ತು ಹೋಗಿ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಈ ಕಡೆ ಕಾಮತ್ ಮಾವ ಕಾಲ್ ಮಾಡಿ, ನೀನೇನಾ ಹುಡುಗಿ, ನನ್ನ ಮಗನ ಮದುವೆ ಆಗು ಅಂದರೆ ನನಗೇನು ಮಾಡಲಿ ಅಂತ ತೋಚ್ತೆ ಒದ್ದಾಡ್ತಾ ಇರಬೇಕಿದ್ರೆ ಅಲ್ಲಿಗೆ ಕುಸುಮ ಅವರು ಬರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ಮಗಳೇ ಅಂತ ಕೇಳಿದಾಗ, ಅಯ್ಯೋ ಅತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಕೆಲವೊಂದು ನಿರ್ಧಾರಗಳನ್ನ ಮಾಡಾಗಿದೆ, ಬಟ್ ಅದನ್ನು ಹೇಳೋದ್ರಿಂದ ಮುಂದೆ ಏನಾಗ್ಬಿಡತ್ತೋ, ಇನ್ನೇನು ಅನಾಹುತ ಆಗುತ್ತೋ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ಅಂದಾಗ, ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡ ಭಾಗ್ಯ, ನೀನೇನೇ ತೀರ್ಮಾನ ತೊಗೊಂಡ್ರು ಅದು ಸರಿಯಾಗೇ ಇರತ್ತೆ. ನನಗೆ ಗೊತ್ತಿದೆ ಭಾಗ್ಯ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಅಂದಾಗ, ಅಯ್ಯೋ ನನ್ನ ಮನಸ್ಸೆಲ್ಲ ಆಗ್ತಿರೋ ತಳಮಳೆ ಏನು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳಿದಾಗ, ಏನಾಗ್ತದೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಭಾಗ್ಯ, ನೀನು ಯೋಚನೆ ಮಾಡ್ತಿರೋದು ಆದಿ ಬಗ್ಗೆ ತಾನೇ. ಆದಿ ನಿನಗೆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅವತ್ತು ಪ್ರಪೋಸ್ ಮಾಡಿದ್ದು ನಿಜ ತಾನೇ, ಅವನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತದಂತಾನೆ, ಅದೇ ವಿಷಯವಾಗಿ ತಾನೇ ನೀನು ಯೋಚನೆ ಮಾಡ್ತಿರೋದು. ನಿನಗೆ ಆದಿ ಪ್ರೀತಿ ಮಾಡ್ತಿರೋ ಹುಡುಗಿ ನೀನೇನೋ ವಿಷಯ ಗೊತ್ತಿತ್ತಲ್ವ, ಆದರೂ ಕೂಡ ಕಾಮತ್ ಅವ್ರಿಗೆ ನೀನು ಸುಳ್ಳು ಹೇಳಿದೆ ತಾನೆ ಅಂತ ಕುಸುಮ ಅವರು ಹೇಳಿದಾಗ, ಈ ಮಾತನ್ನು ಕೇಳಿದ್ದೆ ಭಾಗ್ಯಗೆ ಶಾಕ್ ಆಗುತ್ತೆ. ಏನತ್ತೆ, ಏನು ಮಾಡಿದ್ರಿ ನೀವು, ಯಾಕೆ ನೀವು ಈ ವಿಷಯವನ್ನು ನನ್ನ ಹತ್ರ ಮೊದಲೇ ಹೇಳಿಲ್ಲ, ಹಾಗಿದ್ರೆ ನೀವು ಎಲ್ಲ ವಿಷಯ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ರ, ನೀವು ತಪ್ಪು ಮಾಡಿಬಿಟ್ರಿ ಅಂತ. ಹಾಗಿದ್ರೆ ಆದಿಯವರು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೂ ಮುನ್ನ ಆ ವಿಷಯನ ನಿಮ್ಮ ಹತ್ರನೇ ಹೇಳ್ಕೊಂಡಿದ್ರಲ್ವ ಅಂತ ಭಾಗ್ಯ ಕೇಳಿದಾಗ, ಹೌದು ಭಾಗ್ಯ ನೀನು ಹೇಳ್ತಿರೋದು ನಿಜ, ಆದಿ ಮೊದಲು ನನ್ನ ಹತ್ರನೇ ವಿಷಯ ಹೇಳ್ಕೊಂಡಿದ್ದು ಅಂದಾಗ ನೀವು ಹೇಳಬೇಕಾಗಿತ್ತು ಅತ್ತೆ, ಇಲ್ಲ ಅಂದಿದ್ರೆ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಬರೋಕೆ ಆಗ್ತಾನೇ ಇರಲಿಲ್ಲ. ನಿಜವಾಗ್ಲೂ ನಾನು ಇದನ್ನೆಲ್ಲ ಮೊದಲೇ ಸಾಲ್ವ್ ಮಾಡಿಬಿಡ್ತಿದ್ದೆ, ಆಗ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇವತ್ತು ನನ್ನ ಮನಸ್ಸಿನ ಮೇಲೆ ಎಂಥ ಒತ್ತಡ ಆಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತ. ನಿಜವಾಗ್ಲೂ ನಾನು ಮಾನಸಿಕವಾಗಿ ಕುಸ್ತು ಹೋಗ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅಲ್ಲಿ ಕಾಮತ್ ಮಾವಂಗೆ ನಾನು ಅಂತ ಗೊತ್ತಾದರೆ ಬಂದು ನನ್ನನ್ನು ಮದುವೆ ಆಗು ಅಂತ ಹೇಳಿದ್ರೆ ನನಗೇನು ಮಾಡಲಿ ಅಂತ ಭಾಗ್ಯ ಕೇಳ್ತಿದ್ರೆ, ಮದುವೆ ಆಗು ಭಾಗ್ಯ, ಮದುವೆ ಆಗೋದ್ರಲ್ಲಿ ಏನಿದೆ, ನೀನು ಹಳೆ ಬದುಕನ್ನು ಮರೆತು ಹೊಸ ಬದುಕಿಗೆ ಹೆಜ್ಜೆ ಇಡಬೇಕಲ್ವ, ಅದನ್ನು ಬಿಟ್ಟು ಹಳೆ ಬದುಕನ್ನೇ ನೆನ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗತ್ತೆ ಅಂದಾಗ, ಏನು ಮಾತಾಡ್ತಿದ್ರ ಆತ, ನಾನು ಮತ್ತೊಂದು ಮದುವೆ ಆಗೋದಾ, ಖಂಡಿತವಾಗ್ಲೂ ಅದು ಸಾಧ್ಯವಿಲ್ಲ ಅಂತ ಹೇಳಿ ಭಾಗ್ಯ ಹೇಳಿದಾಗ, ಯಾಕೆ ಸಾಧ್ಯ ಇಲ್ಲ ಭಾಗ್ಯ, ನೀನು ಮದುವೆ ಆಗಬೇಕು ಅಂತ ಹೇಳಿದಾಗ, ಇಲ್ಲ ಆತ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀಯ, ಇವತ್ತೆಲ್ಲ ನಾವಿದ್ದೀವಿ, ಆದರೆ ನಾಳೆ ನಿನ್ನ ಜೊತೆ ಯಾರು ಇರ್ತಾರೆ ನಿನ್ನ ಕಷ್ಟ ಸುಖಕ್ಕೆ ಅಂದಾಗ, ನೀವೆಲ್ಲ ಇರ್ತೀರಲ್ಲ ಅಂತ, ಅಷ್ಟೇ ಸಾಕು ನನ್ನ ಮಕ್ಕಳು, ನೀವು ನಿಮಗಿಂತ ಬೇಕಾ ನನಗೆ ಅಂತ ಭಾಗ್ಯ ಹೇಳಿದಾಗ, ನೋಡಮ್ಮ ನಮಗೂ ಏಜ್ ಆಗಿದೆ, ನಿನ್ನ ಮಕ್ಕಳು ಓದು ಕೆಲಸ ಅಂತ ದೂರ ಹೋಗಿಬಿಡ್ತಾರೆ, ನಾವು ಒಂದಲ್ಲ ಒಂದಿನ ಹೊರಟೋಗ್ಬಿಡ್ತೀವಿ, ಆಗ ನಿನ್ನ ಸಂಕಟ ಕೇಳೋಕೆ ಯಾರಿದ್ದಾರೆ, ನಿನಗೆ ಮಾನಸಿಕವಾಗಿ ಒತ್ತಡ ಆಗುತ್ತೆ, ನಿನಗೂ ಒಂದು ಜೊತೆಯಾಗಿ ಬೇಕು ಅಂತ ಅನಿಸುತ್ತೆ, ಅವತ್ತು ಒಂಟಿ ಆಗ್ತೀಯ, ದಯವಿಟ್ಟು ಅರ್ಥ ಮಾಡ್ಕೊ ಮಗ್ಲ ಅಂತ ಹೇಳಿ ಕುಸುಮರು ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ಭಾಗ್ಯ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ, ನನಗೇನೇ ಮಾಡಿದ್ರು ತಪ್ಪು ಅಂತ ಹೇಳೋ ಒಂದಷ್ಟು ಜನಗಳಿದ್ದಾರೆ. ಅವ್ರು ಏನು ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ. ನಿಜಕ್ಕೂ ನನ್ನ ಮಕ್ಳಿಗೋಸ್ಕರ ನಾನು ಇನ್ನೇನೋ ಅಂದ್ಕೊಂಡು ನಾನು ಈ ಮದುವೆ ಆಗಿಬಿಟ್ರೆ, ಮದುವೆ ಆದ ಮೇಲೆ ಅದರಿಂದಾಗಿ ನನ್ನ ಮಕ್ಳಿಗೆ ತೊಂದರೆ ಆದರೆ ಏನು ಮಾಡೋದು, ಇವತ್ತು ನಾನು ಮದುವೆ ಆಗ್ತೀನಿ, ಆದರೆ ನಂತರ ನನ್ನ ಮಕ್ಕಳು ಅದರಿಂದ ಅನುಭವಿಸಿದ್ರೆ, ಇಲ್ಲ ಅಲ್ಲ, ನನ್ನ ಮಕ್ಳ ಜವಾಬ್ದಾರಿ ತೊಗೊಂಡಿದ್ದೇನೆ, ನನ್ನ ಮಕ್ಳನ್ನ ನೋಡ್ಕೊಳ್ಳೋದು ಅಷ್ಟೇ ನನ್ನ ಕರ್ತವ್ಯ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ನೋಡಮ್ಮ ಭಾಗ್ಯ, ನೀನು ಯಾಕೆ ಈ ರೀತಿ ಎಲ್ಲ ಅನ್ಕೋತೀಯ, ಏನೋ ಆಗಿಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ ಅಂತ ತಪ್ಪು ತಿಳ್ಕೊಂಡು ಇನ್ನೇನೋ ಬದುಕನ್ನು ಹಾಳು ಮಾಡ್ಕೋಬೇಡ, ಏನಾಗಬೇಕು ಅದು ಆಗ್ತಾನೆ ಇರತ್ತೆ, ದಯವಿಟ್ಟು ಅರ್ಥ ಮಾಡ್ಕೊ. ನನ್ನ ಮಗನಿಂದ ನೀನು ಎಷ್ಟೆಲ್ಲ ಸಂಕಟ ಅನುಭವಿಸಿದ್ಯಾ, ನೀನು ಕೂಡ ಹೊಸ ಬದುಕನ್ನು ನೋಡಬೇಕು, ಹೊಸ ಜೀವನವನ್ನು ನೀನು ನೋಡಬೇಕು. ಆಕೆ ಎಂಥ ಒಳ್ಳೆ ಹುಡುಗ ಗೊತ್ತಾ, ನಿನ್ನ ಎಷ್ಟು ಚೆಂದ ನೋಡ್ಕೋತಾನೆ ಗೊತ್ತಾ, ನಿಜಕ್ಕೂ ಅವನು ನಿನ್ನನ್ನು ರಾಣಿ ಥರ ನೋಡ್ಕೋತಾನೆ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ಇಲ್ಲ ಅತ್ತೆ ಮತ್ತೊಂದು ಮದುವೆ ಆಗೋ ಆಸೆಗಳೇ ಹೊರಟೋಗಿದೆ, ಒಂದು ಮದುವೆ ಆಗೇ ಬೇಕಾದಷ್ಟು ನೋಡ್ಬಿಟ್ಟಿದ್ದೇನೆ ನಾನು ಅಂತ ಹಾಗೆ ಹೇಳಿದಾಗ, ಆ ಮದುವೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ, ನಿಜಕ್ಕೂ ಅವನಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ಗೊತ್ತು, ಅವನಿಗೂ ಆದಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಮಗಳ, ದಯವಿಟ್ಟು ಆದಿಯನ್ನು ಒಪ್ಕೋ, ಆದಿ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ರೆಪ್ಪೆ ಹಾಗೆ ನೋಡ್ಕೋತಾನೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಭಾಗ್ಯ ಏನನ್ನ ಕೂಡ ಮಾತಾಡ್ದಾಗೆ ಹೊರಟು ಬಿಡ್ತಾರೆ. ಈ ಕಡೆ ಕುಸುಮ ಅವ್ರಿಗೆ ಅನ್ಸುತ್ತೆ, ಹಾಗಿದ್ರೆ ಭಾಗ್ಯ ಮನಸ್ಸಲ್ಲಿ ಆದಿ ಇದ್ದಾನೆ,
ಆದರೆ ಜನಗಳು ಏನು ಅನ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದೇ ಜನಗಳು ಮದುವೆ ಆಗುವ ಅಂತ ಹೇಳಿದ್ರೆ ಖಂಡಿತ ಭಾಗ್ಯ ಮದುವೆ ಆಗಬಹುದು ಅಂತ ಕುಸುಮ ಅವ್ರಿಗೆ ಅನಿಸುತ್ತೆ. ತದನಂತರ ಇಲ್ಲಿ ಭಾಗ್ಯ ತನ್ನ ಮಗಳ ಹತ್ರ ತಾಂಡವ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯವನ್ನು ಹೇಳಬೇಕು. ಬಟ್ ಮಗಳು ಹೇಗೆ ತಗೋತಾಳೆ ಅಂತ ಗೊತ್ತಾಗ್ತಿಲ್ಲ. ಆದರೆ ತನ್ವಿ ಕೂಡ ಅಮ್ಮನ ಹತ್ರ ಕೇಳೇ ಬಿಡ್ತಾಳೆ, ಅಮ್ಮ ಅಪ್ಪನ ನೋಡಬೇಕು ಅನಿಸ್ತದೆ, ಅಪ್ಪ ಹಾಸ್ಪಿಟಲಲ್ಲಿ ಹೇಗಿದ್ದಾರೋ ಏನು ಅಂದಾಗ, ನಿಮ್ಮಪ್ಪ ಡಿಸ್ಚಾರ್ಜ್ ಆಗಿದ್ದಾರೆ ಮಗಳೇ, ಹುಷಾರಾಗಿದ್ದಾರೆ ಅವರು ಅಂತ ಭಾಗ್ಯ ಹೇಳ್ತಾರೆ. ಹೌದಾಗ ಅಮ್ಮ ಹಾಗಿದ್ರೆ ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನು ಅವ್ರನ್ನ ಹೋಗಿ ನೋಡ್ಕೊಂಡು ಬರಲ್ಲ ಅಂದಾಗ, ಈ ಕಡೆ ಬೇಡ ಮಗಳ, ಅವ್ರು ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ ಅಂತ ಭಾಗ್ಯ ಸುಳ್ಳು ಹೇಳಿಬಿಡ್ತಾರೆ ಮಗಳಿಗೆ. ಇದರಿಂದಾಗಿ ನಿಜಕ್ಕೂ ಭಾಗ್ಯಗೆ ನನ್ನ ಮಗಳಿಗೆ ಸುಳ್ಳು ಹೇಳಿದ್ನಲ್ಲ ಅಂತ ಅನ್ನಿಸ್ತಾ ಇದೆ. ಇತ್ತ ಕಡೆ ಕುಸುಮ ಅವರು ಭಾಗ್ಯ ಹತ್ರ ಬಂದಿದೆ, ಏನು ಮಗಳ ಎಷ್ಟು ಬಾರಿ ಜೀವನದಲ್ಲೇ ಸುಳ್ಳು ಹೇಳಿದ್ಯಾ, ಇವತ್ತು ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ಯಾ ಅಲ್ವಾ, ಕಾಮತ್ ಅವ್ರ ಹತ್ರ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂದ. ಇಲ್ಲಿ ತನ್ವಿ ಹತ್ರ ಅವರಪ್ಪ ಜೈಲಲ್ಲಿದ್ದಾನೆ ಅನ್ನೋ ವಿಷಯವನ್ನು ಹೇಳಿದೆ, ಸುಳ್ಳು ಹೇಳಿದೆ. ಜೊತೆಗೆ ನಿನ್ನ ಮನಸ್ಸಿಗೆ ಮೋಸ ಮಾಡ್ಕೋತಿದ್ಯಾ, ಆದಿ ನಿನ್ನ ಮನಸ್ಸಲ್ಲಿದ್ದಾನೆ, ಆದರೂ ಕೂಡ ನೀನು ಅದನ್ನು ಬಿಚ್ಚಿಟ್ಟು ಹೇಳ್ತಾ ಇಲ್ಲ. ನಿಜ ನಿನ್ನ ಮನಸ್ಸನ್ನು ಕೇಳ್ಕೊ, ಮನಸ್ಸಾಕ್ಷಿಯನ್ನು ಕೇಳ್ಕೊ, ಅದೇ ಅಂದರೆ ನಿಂಗೆ ಇಷ್ಟ ಅಲ್ವಾ ಮಗಳ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿ ಕುಸುಮರು ಮತ್ತೆ ಭಾಗ್ಯಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ. ಭಾಗ್ಯಗೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗದೆ ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಧರ್ಮ ಅಂಕಲ್ ಬಂದು ಕುಸುಮ ಹತ್ರ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ತುಂಬ ದಿನಗಳಿಂದ ಆದಿ ಮತ್ತು ಭಾಗ್ಯನ ನೋಡ್ತಾ ಇದ್ದೀನಿ, ಮೊದಲ ಹಾಗೆ ಅವರು ಕರ್ಕರಿಯಿಂದ ಮಾತಾಡ್ತಾ ಇಲ್ಲ, ಸರಿಯಾಗಿ ಮುಖ ಕೊಡ್ತಾ ಇಲ್ಲ ಅಂತಕ ನೀವು ಪರವಾಗಿಲ್ವಲ್ಲ, ಎಲ್ಲವನ್ನ ಕೂಡ ಗಮನಿಸ್ತೀರಾ ಅಲ್ವಾ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ಗಮನಿಸ್ದೇ ಇರೋಕ್ಕಾಗತ್ತಾ ಕುಸುಮ, ನನಗೆ ಯಾಕೋ ನೀನು ಆದಿ ಮಾತನ್ನು ನಂಬ್ಕೊಂಡು ಭಾಗ್ಯಗೆ ಪ್ರಪೋಸ್ ಮಾಡುವ ಅಂತ ಹೇಳಿದ್ದು ತಪ್ಪಾಯಿತು ಅನಿಸ್ತದೆ, ಭಾಗ್ಯ ಮನಸ್ಸಲ್ಲೂ ಆದಿ ಇದಾನ ಅಂತ ನೀನು ಕೇಳಬೇಕಾಗಿತ್ತು ಅಂದಾಗ, ಏನು ಮಾತಾಡ್ತಿದ್ರ, ನನ್ನ ಸೊಸೆ ತಾಂಡವ ನೆನಪಲ್ಲೇ ಇರಬೇಕು ಅಂತಾನ, ಯಾಕೆ ಇರಬೇಕು, ತಾಂಡವ್ ಒಂದೇ ನಾನಾದರೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡ, ಎಷ್ಟು ಹಿಂಸೆ ಮಾಡ್ದ, ಅಷ್ಟು ಎಲ್ಲವನ್ನ ಕೂಡ ಸಹಿಸ್ಕೊಂಡು ಅವನಿಗೋಸ್ಕರನೇ ಅಂತಾನೆ ಭಾಗ್ಯ ಇದ್ಲು, ಆದರೆ ಅವ್ನು ಕೊಟ್ಟಿದ್ದೇನು ಬರೀ ನೋವು ದುಃಖ ಅಷ್ಟೇನ ಅಂತ, ನನ್ನ ಸೊಸೆ ಮತ್ತೊಂದು ಬದುಕನ್ನು ನೋಡಬಾರ್ದ ಆದಿ ಅಂತ, ಒಳ್ಳೆ ಹುಡುಗನ ಮದುವೆ ಆಗಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರುವುದು, ನನ್ನ ಸೊಸೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ತದನಂತರ ಇತ್ತ ಕಡೆ ಶ್ರೇಷ್ಠಾಗೆ ತನ್ನ ಗಂಡನನ್ನು ಬಿಡಿಸ್ಕೋಬೇಕು ಅನ್ನೋ ಆಲೋಚನೆ. ಆದರೆ ಕಾಮತ್ ಅವರು 3 ಕಂಡೀಷನ್ ಹಾಕಿದ್ದಾರೆ. ಒಂದು, ನೀನು ಮತ್ತು ತಾಂಡವ ಇಡೀ ಮನೆಯನ್ನು ಕೊಟ್ಟು ಹೋಗಬೇಕು, ಜೊತೆಗೆ ಎಲ್ಲರ ಹತ್ರ ಕ್ಷಮೆ ಕೇಳಬೇಕು, ಜೊತೆಗೆ ಯಾರಿಗೂ ಕಾಣಿಸ್ದಾಗೆ ಊರನ್ನೇ ಬಿಟ್ಟು ಹೊರಟು ಬಿಡಬೇಕು ಅಂತ. ಇದರಿಂದ ಹುಚ್ಚಿ ಆದಂಥ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡ್ತಾಳೆ. ಈ ಕನಿಕಾ, ಏನು ಅನ್ಕೊಂಡಿದ್ರ ನೀನು ನಿನ್ನ ಫ್ಯಾಮಿಲಿ ಅಲ್ಲ, ನನ್ನ ತಾಂಡವ ಆಚೆ ಬರಬೇಕು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನೇನಾದರೂ ನನ್ನ ತಾಂಡವನ ಬಿಡಿಸ್ತಾ ಇದ್ರೆ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ, ನೀನು ನಿನ್ನ ಕಂಪ್ನಿಗೆ ಮಾಡಿರೋ ಎಲ್ಲ ಮೋಸಗಳನ್ನ ಕೂಡ ಸಾಕ್ಷಿ ಸಮೇತ ಬಿಚ್ಚಿಡ್ತೀನಿ ಅಂತ ಹೇಳಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿ ಹೇಳ್ತಾಳೆ. ಬಟ್ ಕನಿಕಾ ಕಾಲನ್ನು ರಿಸೀವ್ ಮಾಡಿರೋದು ಪೂಜಾ ಆಗಿರ್ತಾಳೆ. ಬಟ್ ಇದು ಶ್ರೇಷ್ಠ ಗೊತ್ತಿಲ್ಲ. ಅಷ್ಟರಲ್ಲಿ ಕನಿಕಾ ಹಿಂದೆ ಬರ್ತಾಳೆ. ಈ ಕಡೆ ಇವಳು ಯಾಕೆ ನನ್ನ ಫೋನ್ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ, ನೀನು ಯಾಕೆ ನನ್ನ ರೂಮಿಗೆ ಬಂದು ನನ್ನ ಫೋನ್ ಇಟ್ಕೊಂಡಿದ್ಯಾ ಅಂದಾಗ ಕ್ಲೀನ್ ಮಾಡ್ತಿದ್ದ, ಹಾಗಾಗಿ ಅದನ್ನು ಎತ್ಕೊಂಡಿದ್ದೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಪೂಜಾ ಎಸ್ಕೇಪ್ ಆಗ್ತಾಳೆ, ನೇರವಾಗಿ ಏನನ್ನ ಕೂಡ ಪ್ರಶ್ನೆ ಮಾಡೋದಿಲ್ಲ. ಹಾಗಿದ್ರೆ ಇವಳು ತುಂಬ ಅನ್ಯಾಯ ಮಾಡಿದ್ದಾಳೆ, ಶ್ರೇಷ್ಠ ಹೇಳೋ ಪ್ರಕಾರ ಕಂಪ್ನಿಗೆ ಮೋಸ ಮಾಡಿದ್ದಾಳೆ, ಈ ವಿಷಯನ ಈಗಲೇ ಹೋಗಿ ಮಾವಂಗೆ ಇಲ್ಲ ಅಂತ ಹೇಳಿ ಪೂಜಾ ಯೋಚನೆ ಮಾಡ್ತಿದ್ದಾಳೆ. ಬೇಡ ಬೇಡ ಸಾಕ್ಷಿ ಸಮೇತನೇ ಇವಳನ್ನ ಸಿಕ್ಕಾಕಿಸ್ಬೇಕು ಅಂತ ಕೂಡ ಅನ್ಕೋತಾರೆ. ತದನಂತರ ಇಲ್ಲಿ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಆಗತ್ತಾ, ಈ ಕಡೆ ಮತ್ತೆ ಆದಿ ಮೆಸ್ಸಗೆ ಬಂದಿದ್ದಾರೆ. ಆದಿ ಬಂದಿದೆ, ಯಾಕ್ರಿ ಭಾಗ್ಯ ಅವರ ಅವತ್ತು ವಿಷಯ ಮಾತಾಡ್ದಾಗಿಂದ ಯಾಕೆ ನೀವು ಮಾತಾಡ್ತಾ ಇಲ್ಲ, ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಂಡಿದ್ದೆ ತಪ್ಪಾಯ್ತಾ, ನಿಜಕ್ಕೂ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ, ಜೊತೆಗೆ ನೀವು ಅದ್ರ ಹೊರತಾಗಿ ಈ ರೀತಿಯಾಗಿ ನನ್ನ ಜೊತೆ ಮಾತಾಡದೇ ಇದ್ದರೆ ನಂಗೆ ತುಂಬಾ ಬೇಜಾರು ಆಗುತ್ತೆ, ದಯವಿಟ್ಟು ನನ್ನ ಜೊತೆ ಮಾತನಾಡಿ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಈ ಕಡೆ ಭಾಗ್ಯಗೆ ಆದಿ ಮಾತನ್ನು ಕೇಳಿದ್ದ ನಿಜಕ್ಕೂ ಕೂಡ ಕೋಪ ಬರ್ತದೆ. ಒಂದು ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸಿಡಿದು ಹೇಳಬೇಕು ಅನಿಸ್ತದೆ. ಬಟ್ ಅಷ್ಟರಲ್ಲಿ ತನ್ವಿ ಅಲ್ಲಿಗೆ ಬರ್ತಾಳೆ. ಈ ಕಡೆ ಇವರಿಬ್ರು ಮಾತನ್ನು ಆಡೋದನ್ನು ಕೇಳಿಸ್ಕೊಂಡ್ಲೆ ಏನೋ ಗೊತ್ತಿಲ್ಲ, ಅಮ್ಮ ಅಂತ ಹೇಳಿ ಜೋರಾಗಿ ಕಿರ್ಚ್ತಿದ್ದಾಳೆ. ಅದನ್ನು ಕೇಳಿಸ್ಕೊಂಡಂತ ಆದಿ ಭಾಗ್ಯಗೆ ಶಾಕ್ ಆಗ್ತದೆ, ಏನಪ್ಪ ಇದು ನಮ್ಮ ಮಾತನ್ನು ಕೇಳಿಸ್ಕೊಂಡ್ಬಿಟ್ಲ ಇಲ್ಲಿ ತನ್ವಿ ಅಂತ. ಹಾಗಾಗಿ ಇಲ್ಲಿ ತುಂಬಾ ಗಾಬರಿ ಆಗ್ತಾರೆ. ಅಷ್ಟರಲ್ಲಿ ತನ್ವಿ ಬಂದು, ಅಪ್ಪ ಊರಿಂದ ಹೋಗಿದಾರ, ಹೊರಗಡೆ ಹೋಗಿದಾರ, ಯಾಕಮ್ಮ ಸುಳ್ಳು ಹೇಳ್ದ, ಅಪ್ಪ ಅರೆಸ್ಟ್ ಆಗಿದಾರಲ್ವಾ ಅಂತ ತನ್ವಿ ಹೇಳಿದಾಗ ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಅಪ್ಪನ ಬಿಡಿಸ್ಲೇಬೇಕು ಅಂತ ಹೇಳಿ ಇಲ್ಲಿ ತನ್ವಿ ದುಂಬಾಲ್ ಬೀಳ್ತಿದ್ದಾಳೆ. ಈ ಕಡೆ ಮಗಳಿಗೋಸ್ಕರ ಇಲ್ಲಿ ತಾಂಡವನ ಬಿಡಿಸೋ ಪ್ರಯತ್ನಕ್ಕೆ ಇಲ್ಲಿ ಭಾಗ್ಯ ಮುಂದೆ ಹಾಕ್ತಿದ್ದಾರೆ. ಕೊನೆಗೂ ಸ್ಟೇಷನ್ನಲ್ಲಿ ಇರ್ತಕ್ಕಂಥ ತಾಂಡವನ ಬಿಡಿಸೋಕೆ ಅಂತ ಭಾಗ್ಯ ಸ್ಟೇಷನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಆ ಕಡೆ ಶ್ರೇಷ್ಠ ಬಿಡಿಸ್ತಾಳೆ ಅಂತ ಹೇಳಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತದಂತ ತಾಂಡ ಮುಂದೆ ಬಂದು ನಿಲ್ಲೋದು ಭಾಗ್ಯ. ಕೊನೆಗೂ ತನ್ನ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದಿದ್ದು ಮಗಳು ಮತ್ತೆ ಭಾಗ್ಯ. ಇದು ಪೊಲೀಸ್ ಅವರೇ ಇಲ್ಲಿ ತಾಂಡವ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಕೊನೆಗೂ ಇಲ್ಲಿ ಶ್ರೇಷ್ಠ ಅಂತ ಹೇಳಿ ಕಣ್ಮುಚ್ಕೊಂಡಿದ್ದಂಥ ತಾಂಡವ್ ಕಣ್ಣು ತೆರೆದಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಭಾಗ್ಯ ದಿನ ಮದುವೆ ಆಗೋದಾ ಬಿಡುವುದಾ ಅಂತ ಯೋಚನೆ ಮಾಡ್ತಿದ್ರೆ, ಆ ಕಡೆ
ತಾಂಡು ಮತ್ತೆ ಭಾಗ್ಯ ಬದುಕಲ್ಲಿ ಬರುವುದಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಮಾಡಿದ ತಪ್ಪನ್ನು ಅರಿತುಕೊಂಡಂತಹ ಇಲ್ಲಿ ತಾಂಡವ್ ತನಗೆ ಭಾಗ್ಯ ಮತ್ತೆ ಬೇಕು, ಭಾಗ್ಯ ಬದುಕಲ್ಲಿ ಮತ್ತೆ ವಾಪಸ್ ಆಗಬೇಕು ಅಂತ ಯೋಚನೆ ಮಾಡಿ ಭಾಗ್ಯ ಮನೆಗೆ ಮರಳುತ್ತಿದ್ದಾರೆ. ಹಾಗಿದ್ರೆ ಮುಂದೆ ಆಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.